ನೋಡಿ ಅವರೆಲ್ಲ ಪಾಪ ಸ್ನೇಹಿತರು ಒಟ್ಟಿಗೆ ಓದಿದ್ದಲ್ದೇ ಒಟ್ಟಿಗೆ ಕೆಲಸನೂ ಮಾಡ್ತಾಯಿದ್ರು, ಒಂದೇ ಮನೆಯಲ್ಲಿ ವಾಸ ಇದ್ದರು. ಅದರಲ್ಲಿ ಇಬ್ಬರು ಸ್ನೇಹಿತೆಯರಿಗೆ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಮದುವೆಗೆ ಮುನ್ನ ಒಂದು ಸರ್ತಿ ಗೋಕರ್ಣಕ್ಕೆ ಹೋಗಿ ಬಂದ್ಬಿಡೋಣ, ಬ್ಯಾಚುಲರ್ ಪಾರ್ಟಿನೋ ಏನೋ ಹೋಗಿ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದವರು ಪಾಪ ವಾಪಸ್ ಮನೆಗೆ ಬರಲೇ ಇಲ್ಲ. ಈ ಚಿತ್ರದುರ್ಗದ ಇನ್ಸಿಡೆಂಟ್ನಲ್ಲಿ ಮೃತಪಟ್ಟಂಥವರ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬಸ್ ದುರಂತದಲ್ಲಿ ನವ್ಯ ಮಾನಸ ಘೋರ ಅಂತ್ಯ. ಮದುವೆ ಸಂಭ್ರಮದಲ್ಲಿದ್ದ ನವ್ಯ ಮಾನಸ ಬಾರದೂರಿಗೆ. ಗೋಕರ್ಣ ಪ್ರವಾಸಕ್ಕೆ ಹೊರಟವರ ಜೀವ ಕಸಿದ ಜವರಾಯ. ಬಾಳಿ ಬದುಕಬೇಕಿದ್ದ ಯುವತಿಯರ ಬಾಳಲ್ಲಿ ವಿಧಿಯಾಟ. ಜೀವನದಲ್ಲಿ ನೂರಾರು ಕನಸು ಕಂಡವರು ಬಾರದೂರಿಗೆ. ದೇವರು ಅದೆಷ್ಟು ಕ್ರೂರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಆಗಬೇಕಿದ್ದಂತಹ ಯುವತಿಯರು ದುರಂತ ಅಂತ್ಯ ಕಂಡಿದ್ದಾರೆ. ಕರುಣಾಜನಕ ಕಥೆ ಕರುಳು ಕಿತ್ತು ಬರುವಂತಿದೆ. ನವ್ಯ ಚನ್ನರಾಯಪಟ್ಟಣದ ನವ್ಯಗೆ ನಿಶ್ಚಿತಾರ್ಥವಾಗಿತ್ತು. ಏಪ್ರಿಲ್ನಲ್ಲಿ ಹಸೆಮಣೆ ಏರಬೇಕಿದ್ದ ನವ್ಯ ಮದುವೆ ಬಳಿಕ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ಪಿಗೆ ಹೋಗೋದಕ್ಕಾಗಲ್ಲ, ಸ್ನೇಹಿತರ ಜೊತೆಗೆ ಗೋಕರ್ಣ ಟ್ರಿಪ್ಗೆ ಅಂತ ಹೇಳಿ ಹೋಗಿದ್ರು. ಮಾನಸ ಕೂಡ ಚನ್ನರಾಯಪಟ್ಟಣ ಮೂಲದವರು. ನವ್ಯ ಮಾನಸ ಜೊತೆಗೇನೆ ಗೋಕರ್ಣಕ್ಕೆ ಟ್ರಿಪ್ ಹೋಗಿದ್ರು. ಮಾನಸಗೂ ಕೂಡ ಎಂಗೇಜ್ಮೆಂಟ್ ಆಗಿತ್ತು. ಜೂನ್ನಲ್ಲಿ ಹಸೆಮಣೆ ಏರ್ಬೇಕಿದ್ರು ಮಾನಸ. ಹೌದು, ಚಿತ್ರದುರ್ಗದ ಬಸ್ ದುರಂತದಲ್ಲಿ 6 ಮಂದಿ ಸಜೀವ ದಹನವಾಗಿದ್ದಾರೆ. ಇದರಲ್ಲಿ ಚನ್ನರಾಯಪಟ್ಟಣದ ನವ್ಯ ಮತ್ತು ಮಾನಸ ಸುಟ್ಟು ಕರಕಲಾಗಿದ್ದಾರೆ. ಚಿಕ್ಕವರಿಂದ ಇಂಜಿನಿಯರ್ ವರೆಗೂ ಕೂಡ ಜೊತೆಯಲ್ಲಿಯೇ ಓದಿ ಬೆಳೆದು ಜೊತೆಗೆ ಕೆಲಸ ಮಾಡ್ತಿದ್ದ ನವ್ಯ ಹಾಗೂ ಮಾನಸ ಇಬ್ಬರಿಗೂ ಕೂಡ ಕಳೆದ ಕೆಲ ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಆಗಿತ್ತು. ಎರಡು ಕುಟುಂಬಸ್ಥರು ಮದುವೆಯ ಸಂಭ್ರಮದಲ್ಲಿದ್ರು. ಆದರೆ ಮದುವೆಗೂ ಮುನ್ನ ಸ್ನೇಹಿತರ ಜೊತೆಗೆ ಬ್ಯಾಚುಲರ್ ಪಾರ್ಟಿಗೆ ಅಂತ ಹೋಗಿದ್ರು. ಸ್ನೇಹಿತರ ಜೊತೆಗೆ ಬೆಂಗಳೂರಿನಿಂದ ಗೋಕರ್ಣ ಕಡೆ ಹೊರಟಿದ್ರು. ಆದರೆ ಇವರ ಕನಸಿಗೆ, ಹೊಸ ಬದುಕಿಗೆ ಜವರಾಯ ತಣ್ಣೀರೆರಚಿದ್ದಾನೆ. ಆಕ್ಸಿಡೆಂಟ್ ನಲ್ಲಿ ನವ್ಯ ಮತ್ತು ಮಾನಸ ದೇಹ ಸುಟ್ಟು ಕರಕಲಾಗಿದೆ. ಮೃತದೇಹವನ್ನ ಚಿತ್ರದುರ್ಗದ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಪೋಷಕರು ಮಾತ್ರ ಮಕ್ಕಳ ಮೃತದೇಹ ಅಂಥೇಳಿ ನಂಬುವ ಸ್ಥಿತಿಯಲ್ಲಿಲ್ಲ. ಅದರಲ್ಲೂ ನವ್ಯಾಳ ತಂದೆ ಮಂಜಪ್ಪ ಎಪಿಎಂಸಿಯಲ್ಲಿ ಕ್ಯಾಂಟೀನ್ ಮಾಡಿಕೊಂಡು ಜೀವನ ನಡೆಸ್ತಿದ್ರು. ತನ್ನ ಒಬ್ಬ ಗಂಡು ಮಗ ಹಾಗೂ ನವ್ಯಾಳನ್ನ ಉತ್ತಮ ಶಿಕ್ಷಣ ಕೊಡಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನಾಗಿ ಮಾಡಿದ್ರು. ಆದರೆ ಸಂತೋಷದ ಕ್ಷಣಕ್ಕೆ ಕಾಲಿಡುವ ಮುನ್ನವೇ ವಿಧಿಯಾಟ ಹೊಡೆತ ಕೊಟ್ಟಿದೆ. ಚೈನ್ ಮುಖಾಂತರ ಐಡೆಂಟಿಫೈ ಮಾಡಿದೆ ಸರ್. ಮೊನ್ನೆ ಹೋಗ್ಲು ಅವಳು ಕುತ್ತಿಗೆ ಸರ ನೋಡ್ಕೊಂಡಿದ್ದೆ. ಫ್ರೆಂಡು ಮಿಲಾನ ಅವಳು ಫೋನ್ ಮಾಡಿದ್ವಿ, ಹಿಂಗೆ ಆಯಿತು, ಆಕ್ಸಿಡೆಂಟ್ ಆಯಿತು, ಬಸ್ಸೆಲ್ಲ ಸುಟ್ಟು ಹೋಗಿದೆ ಅಂತ ಅವ್ರು ಹೇಳಿದ್ದಕ್ಕೆ ನಮ್ಗೆ ಗೊತ್ತಾಯಿತು. ನಾವು ಅಲ್ಲಿಂದ ಕಾರಲ್ಲಿ ಬಂದ್ವಿ. ಮಾರ್ಚ್ ಏಪ್ರಿಲ್ಗೆ ಮದುವೆ ಫಿಕ್ಸ್ ಮಾಡಿದ್ದು. ಅಷ್ಟರೊಳಗೆ ಹಿಂಗೆ ಆಯಿತು. ಸೋಮವಾರ ನೈಟು ಬಸ್ ಹಚ್ಚಿ ಕೂರಿಸಿ ಸೀಟ್ ಮಾಡಿ ಕಳಿಸ್ತು. ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋಗ್ತೀನಿ. ಬೆಳಗ್ಗೆ 7 ಗಂಟೆಲಿ ಗೊತ್ತಾಯ್ತು ಸರ್. ಇವಳು ಮಿಲನ್ನ ಫೋನ್ ಮಾಡಿ ಹೇಳಿದ್ದು. ಅವ್ರು ಎಲ್ಲದನ್ನು ಚೆಕ್ ಮಾಡ್ತಿದ್ದೆ, ಅವಳದೇ ಸಿಗ್ತಾ ಇಲ್ಲ. ಅವರು ಹಾಸನ ರಾಜು ಕಾಲೇಜಲ್ಲಿ ಓದಿದ್ದು ಇಂಜಿನಿಯರಿಂಗು. ಅವರೊಬ್ರು ಸಿಗಂದೂರ್ಗೆ ರಜಾ ಆಯ್ತು ಅಂದ್ರೆ ಟ್ರಿಪ್ ಹೋಗ್ತಾ ಇದ್ರು. ಸಿಗಂದೂರ್ ಗೋಕರ್ಣ ನೋಡ್ಕೊ ಬರ್ತೀವಿ ಅಂತ. ಏಪ್ರಿಲ್ 28, 29ಕ್ಕೆ ಮದುವೆ ಫಿಕ್ಸ್ ಆಯಿತು. ನವೀಂದು ಟೆಕ್ ಮಾಡಿ ಸಾಫ್ಟ್ವೇರ್ ಆಯ್ತು. ಬೆಳೆ ಮಗಳು ಒಬ್ಬನೇ ಮಗ ಸರ್. ಅವ್ರಿಬ್ರು ಸಾಫ್ಟ್ವೇರ್, ಮಗಳು ಇಬ್ರು ಸಾಫ್ಟ್ವೇರ್. ಒಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಮೊನ್ನೆ ಬಂದು ಹೋಗಿದ್ಲು. ಟ್ರಿಪ್ ಹೋಗ್ತೀನಿ, ಇದೊಂದು ಸರಿ ಟ್ರಿಪ್ ಹೋಗ್ಬತ್ತೀನಿ ಅಂತ ಹೇಳ್ಬಿಟ್ಟು ಟ್ರಿಪ್ ಹೋಗಿದ್ರು. ಮದುವೆ ಆದ್ಮೇಲೆ ಹೋಗಕ್ಕಾಗಲ್ಲ, ಅದೇ ಇದೊಂದ್ಸಲ ಗೋಕರ್ಣ ಮಾಡ್ಕೊ ಬರ್ತೀನಿ ಅಂತ ಹೋಗಿದ್ರು. ರಶ್ಮಿ ಮಹಲೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮೂಲದ ರಶ್ಮಿ ಬೆಂಗಳೂರಿನಿಂದ ಕ್ರಿಸ್ಮಸ್ ರಜೆಗೆ ಅಂತೇಳಿ ಊರಿಗೆ ಪ್ರಯಾಣ. 3 ಸ್ನೇಹಿತರ ಜೊತೆಗೆ ಹೊರಟಿದ್ದ ರಶ್ಮಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮೂಲದ ರಶ್ಮಿ ಮಹಲೆ ಕೂಡ ಬಸ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಿಂದ ಕ್ರಿಸ್ಮಸ್ ರಜೆಗೆ 3 ಸ್ನೇಹಿತರ ಜೊತೆಗೆ ಹೊರಟಿದ್ದ ರಶ್ಮಿ ಊರಿಗೆ ತೆರಳುತ್ತಾ ಇದ್ರು. ರಶ್ಮಿಯ 2 ಸ್ನೇಹಿತೆಯರಾದ ಗಗನಶ್ರೀ, ರಕ್ಷಿತಾಗೆ ಗಾಯವಾಗಿದೆ. ಗೆಳತಿ ರಶ್ಮಿ ಕಳೆದುಕೊಂಡ ಗಗನಶ್ರೀ ಮತ್ತು ರಕ್ಷಿತಾ ಕಣ್ಣೀರಿಟ್ಟಿದ್ದಾರೆ. ಒಟ್ನಲ್ಲಿ ನೂರಾರು ಕನಸನ್ನ ಕಟ್ಟಿಕೊಂಡಿದ್ದ ಯುವತಿಯರ ಕನಸು ನನಸಾಗುವ ಮುನ್ನವೇ ವಿಧಿ ಅವರ ಕನಸು ಕಮರುವಂತೆ ಮಾಡಿದ್ದು ಮಾತ್ರ ಘನಘೋರ. ಪುನೀತ್ ತಪ್ತಿ, ಪಬ್ಲಿಕ್ ಟಿವಿ, ಚಿತ್ರದುರ್ಗ.